ಸರ್ ಆಮೇಲೆ ಈ ಭೂಮಿ 3 ಎಕರೆ 16 ಗುಂಟೆ ಭೂಮಿ ಇದೇನೋ ದಲಿತರ ಭೂಮಿ ಅಂತೆಲ್ಲ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತದೆ. ನಾವು ಚೆಕ್ ಮಾಡಿದಾಗ ಸುಮಾರು 6-7ನೇ ಕೈ ಬದಲಾಗಿ ತಮ್ಮ ಪತ್ನಿ ಹೆಸರಿಗೆ ಅದು ದಾನವಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಅದು ಏನು ಸರ್ ಆ್ಯಕ್ಚುಲಿ ಅದು ದಲಿತರ ಭೂಮಿನ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆದ ಭೂಮಿನ? ಇದು 92ರಲ್ಲಿ ಅಕ್ವಿಷನ್ ಆದದ್ದು, 97ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು, 98ರಲ್ಲಿ ಅಕ್ವಿಷನಿಂದ ಕೈ ಬಿಡ್ತು. ಈ ಜಮೀನು ನಿಂಗ ಅನ್ನೋರಿಗೆ, ನಿಂಗ ಅಂತ ಒಬ್ಬರಿಗೆ, ಅವರು ಈ ಜಮೀನು ಹೆಂಗೆ ಆಕ್ಷನ್ ಮೂಲಕ ತಗೊಂಡಂಥ ಜಮೀನು. ಇಟ್ಸ್ ನಾಟ್ ಎ ಗ್ರ್ಯಾಂಟೆಡ್ ಲ್ಯಾಂಡ್. ಅಂದರೆ ಗೌರ್ಮೆಂಟಿಂದ ಗ್ರ್ಯಾಂಟ್ ಆಗಿದ್ದಲ್ಲ, ಗೌರ್ಮೆಂಟಿಂದ ಗ್ರ್ಯಾಂಟ್ ಆಗಿದ್ದಂತಲ್ಲ ಲ್ಯಾಂಡ್ ಅಲ್ಲ. ನಿಂಗ ಅನ್ನೋರು ಆಕ್ಷನ್ನಲ್ಲಿ ತಗೊಂಡಿದ್ದಂಥ ಜಮೀನು, ಅಂದರೆ ಹಿಡುವಳಿ ಜಮೀನು ಥರ. ಹಿಡುವಳಿ ಜಮೀನು. ಆ ಜಮೀನು ಅವ್ರ ಮಗನಿಗೆ ಬಂತು, ದೇವರಾಜು ಅನ್ನೋರಿಗೆ. ದೇವರಾಜು ಅವ್ರ ಪಿತ್ರಾಜಿತ ಆಸ್ತಿ, ಅವರು ಮಾರಿದ್ದಾರೆ. ಹೆಂಗೆ ದಲಿತರು ಗ್ರ್ಯಾಂಟೆಡ್ ಜಮೀನಾ? ಅಲ್ಲ, ಹಿಡುವಳಿ ಜಮೀನು ಆದರೆ ಅದು ಪ್ರಶ್ನೆನೇ ಬರೋದಿಲ್ಲ. ಬರೋದೇ ಇಲ್ವಲ್ಲ, ಗ್ರ್ಯಾಂಟೆಡ್ ಅಲ್ಲ ಅದು, ಹಿಡುವಳಿ ಜಮೀನು. ಓಕೆ ಸರ್, ಈಗ ಮೂಡ ಯಾಕೆ ಇಷ್ಟೊಂದು ತಪ್ಪುಗಳ ಮೇಲೆ ಮಾಡ್ತಾ ಹೋಯ್ತು ಸರ್? ಯಾವ ತಪ್ಪುಗಳು? ಅಂದರೆ ಈ ಥರದ ಒಂದು ಅಕ್ವಿಸಿಷನ್ಗಳನ್ನು ಯಾಕೆ ಅದು? ಮೂಡಾದಲ್ಲಿ ಬೋರ್ಡ್ ಇರೋದು ಯಾರ್ಯಾರು ಇರ್ತಾರೆ? ಎಲ್ಲ MLA ಗಳಿರ್ತಾರೆ, ಹೌದು, MLCಗಳಿರ್ತಾರೆ, ಚೇರ್ಮನ್ ಇರ್ತಾರೆ. ಅವ್ರು ಸೇರ್ ಮಾಡಿರೋ ತೀರ್ಮಾನಪ್ಪ ಅದು, ನಾನಲ್ಲ, ಅವ್ರು ತೀರ್ಮಾನ ಮಾಡಿರೋದು. ತಾವು ಇತ್ತೀಚೆಗೆ ಒಂದು ಹೇಳಿಕೆ ಸಹ ಕೊಟ್ಟಿದ್ರಿ ಸರ್, ಮೂಡ ಭಾಳ ಗಬ್ಬೆದ್ದು ಹೋಗಿದೆ, ಅದನ್ನು ಕ್ಲೀನ್ ಮಾಡ್ತೀನಿ ಅಂತಲೂ ಹೇಳಿದಿರಿ. ಹೌದು, ಅಲ್ಲಿ ತಪ್ಪುಗಳು ನಡೆದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆ ತಪ್ಪುಗಳನ್ನು ಸರಿಮಾಡಿ ಮೂಡನ ಶುದ್ಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.